ಅಲ್ಲಿ ಜೀವೇಶ್ವರರು ಸದಾ ಕೂಡಿ ಇರ್ತಾರ ಅಂತ ಹೇಳುವ ಪ್ರಸಂಗದಲ್ಲಿ ನಿನ್ನೆ ದಿವಸ ಅವಿದ್ಯಾ ಮಾಯಾ ಜೀವ ಮತ್ತು ಈಶ್ವರ ಸ್ವರೂಪ ಹೇಳುವುದರಲ್ಲಿ ಮತವಾದಿಗಳು ಯಾವ ಪ್ರಕಾರವಾಗಿ ಹೇಳಿದ್ರು ಅನ್ನೋದನ್ನ ಹೇಳಬೇಕಿದ್ರು. ಅದರಲ್ಲಿ ಮುಖ್ಯವಾಗಿ ಜೀವನ ಸ್ವರೂಪವನ್ನ ಈಶ್ವರನ ಸ್ವರೂಪವನ್ನ ಪ್ರತಿಪಾದನೆ ಮಾಡುವುದರಲ್ಲಿ ಅಲ್ಲಿ ಜೀವನ ಸ್ವರೂಪವನ್ನು ಹೇಳುವುದರಲ್ಲಿ 3 ವಾದಗಳದಾವು. ಒಂದು ಆಭಾಸವಾದ, ಒಂದು ಬಿಂಬ ಪ್ರತಿಬಿಂಬವಾದ ಮತ್ತು ಇನ್ನೊಂದು ಅವಚ್ಛೇದವಾದ ಅಂತ ಇರ್ತದೆ. ಆಭಾಸವಾದವನ್ನು ಹೇಳುವಂತ ಸುರೇಶ್ವರಾಚಾರ್ಯ ಆಗಲಿ ಅಥವಾ ವಿದ್ಯಾರಣ್ಯರಾಗಲಿ ಅವರು ಅಂತಃಕರಣದಲ್ಲಿ ಪ್ರತಿಫಲಿಸಿದ ಆಭಾಸಕ್ಕನ ಚಿದಾಭಾಸಕ್ಕನ ಜೀವ ಅಂತ ಕರೀತಾರ. ಇನ್ನ ಬಿಂಬ ಪ್ರತಿಬಿಂಬವಾದಿಗಳು ವಾಚಸ್ಪತಿ ಇವರು ವಿವರಣಕಾರರು ಪ್ರಕಾಶಾತ್ಮಮುನಿಗಳು ಅಂತ. ನಿರಾಕಾರವಾದಂತ ಚೈತನ್ಯದ ಪ್ರತಿಬಿಂಬ ಆಗುವುದಿಲ್ಲ. ಮತ್ತ ಇನ್ನೊಂದ್ ಏನಂದ್ರ ಒಂದೊಂದು ಅಂತಃಕರಣದಲ್ಲಿ ಪ್ರತಿಫಲಿಸಿದ ಆಭಾಸಕ ಜೀವ ಅಂದ್ರ ಒಬ್ಬ ಯೋಗಿ ತನ್ನ ಯೋಗ ಶಕ್ತಿಯಿಂದ ಹಲವಾರು ಶರೀರಗಳಲ್ಲಿ ಇರ್ತಾನ, ಇದ್ರೂ ಕೂಡ ಒಬ್ಬನೇ ಆಗಿರ್ತಾನ. ಮತ್ತ ನೀವು ಹಲವು ಜೀವನ ಒಂದೊಂದು ಅಂತಃಕರಣದಲ್ಲಿ ಪ್ರತಿಫಲಿಸಿದ ಆವಾಸಕ ಜೀವ ಅಂದ್ರ ಆ ಯೋಗಿ ಒಬ್ಬನೇ ಇರ್ತಾನಲ್ಲ, ತನ್ನ ಯೋಗ ಶಕ್ತಿಯಿಂದ ಹಲವು ಶರೀರಗಳಲ್ಲಿ ಇದ್ರು ಒಬ್ಬನೇ ಆಗಿರ್ತಾನಲ್ಲ, ಅವನ ಮತಕ್ಕೆ ಅವನ ಒಂದು ಇರುವಿಕೆಗೆ ನಿಮ್ಮ ಮತ ಇದು ವಿರುದ್ಧ ಆಗ್ತದ. ಅದಕ್ಕ ಇಲ್ಲಿ ಅಂತಃಕರಣದಲ್ಲಿ ಪ್ರತಿಫಲಿಸಿದ ಆವಾಸಕ ಜೀವನ ಬರುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿ ಒಂದೇ ಒಂದು ಅಜ್ಞಾನವನ್ನ ಹೇಳಿ, ಅಜ್ಞಾನಕ್ಕೆ ಬಿಂಬವಾದವನು ಈಶ್ವರು ಇರುತ್ತಾನೆ. ಆ ಅಜ್ಞಾನದಲ್ಲಿ ಪ್ರತಿಬಿಂಬಿಸಿದ ಒಂದು ಜೀವ ಇರುತ್ತಾನೆ ಅಂತ ಏಕ ಜೀವವಾದವನ್ನ ಹೇಳಿದ್ರು. ಇನ್ನು ವಾಚಸ್ಪತಿ ಮಿಶ್ರಾಚಾರ್ಯರು ಅವರು ಬಿಂಬ ಪ್ರತಿಬಿಂಬವಾದವನ್ನಾಗಲಿ ಆಭಾಸವಾದವನ್ನಾಗಲಿ ಎರಡೂ ಒಪ್ಪುವುದಿಲ್ಲ. ಯಾಕಂದ್ರ ಶುದ್ಧ ಚೈತನ್ಯ ಅನ್ನುವಂಥದ್ದು ನಿರಾಕಾರ ನಿರವಯವ ಇರುವುದರಿಂದ ಅದರದ್ದು ಪ್ರತಿಬಿಂಬ ಆಗುವುದಿಲ್ಲ. ಆಕಾಶದ ಪ್ರತಿಬಿಂಬ ಆಗ್ತದಲ್ರಿ ಅಂತ ಒಂದ್ ವೇಳೆ ಅಂದ್ರೆ ಅದು ಭ್ರಾಂತಿಯಾಗಿರುತ್ತದೆ. ಅದಕ್ಕ ಚೇತನದ ಪ್ರತಿಬಿಂಬ ಆಗುವುದಿಲ್ಲ. ಅದಕ್ಕೆ ಹೆಂಗ ಆ ಘಟಾವಚ್ಛಿನ್ನ ಆಕಾಶಕ್ಕ ಘಟಾಕಾಶ ಅಂತ ಕರೀತಾರೋ ಹಂಗ ಅಂತಃಕರಣ ಅವಚ್ಛಿನ್ನ ಚೇತನಕ್ಕ ಜೀವ ಅಂತಾರ, ಅಂತಃಕರಣದ ಅನವಚ್ಛಿನ್ನ ಚೇತನಕ್ಕ ಈಶ್ವರ ಅಂತಾರ ಅಂತೇಳಿ ಇಲ್ಲಿ ಅವಚ್ಛಿನ್ನ ಮತ್ತು ಅನವಚ್ಛಿನ್ನ ಪದ ಬಳಸಿ ಅವರು ಜೀವನದ ಮತ್ತು ಈಶ್ವರ ಸ್ವರೂಪ ಹೇಳಿದರು. ಇನ್ನು ಇಷ್ಟು ಹೇಳಿದ ಮ್ಯಾಲಿನೂ ಕೂಡ ವಾರ್ತಿಕಕಾರರು ಅಂತಂದ್ರೆ ಯಾರು? ಸುರೇಶ್ವರ ಆಚಾರ್ಯ. ಬ್ರಹ್ಮಸೂತ್ರಕ್ಕ ಭಾಷ್ಯವನ್ನ ಬರೆದವರು ಯಾರು? ಶಂಕರ ಭಗವತ್ಪಾದಾಚಾರ್ಯ, ಅದ್ವೈತ ಪರ. ಆ ಬ್ರಹ್ಮಸೂತ್ರದ ಭಾಷ್ಯದ ಮೇಲೆ ವಾರ್ತಿಕವನ್ನು ಬರೆದರು. ಯಾರು ಬರೆದ್ರು? ಸುರೇಶ್ವರಾಚಾರ್ಯ ಬರೆದರು. ಶಂಕರ ಭಗವತ್ಪಾದಾಚಾರ್ಯ ನೇನೆ ಬರಿ ಅಂದ್ರು ಕರೆ, ಆದರೆ ಉಳಿದಂತ ಕೆಲವೊಂದು ಶಿಷ್ಯರಲ್ಲಿ ಸ್ವಲ್ಪ ಅನುಮಾನ ಮೂಡ್ತು. ಪದ್ಮಪಾದಾಚಾರ್ಯ ಆಗಿರ್ಬೋದು, ಪ್ರೋಟಕಾಚಾರ್ಯ ಆಗಿರ್ಬೋದು, ಆಮೇಲೆ ಇನ್ನೊಬ್ರು ಹಸ್ತಮಾಲಕರಾಗಿರ್ಬೋದು, ಇನ್ನು ಬಾಳ ಮಂದಿ ಇದ್ರಲ್ಲ ಶಿಷ್ಯರು. ಅಲ್ರಿ ಅವ್ರಿಗೆ ಕೇಳಿ ನೋಡಿನೂ ಕೂಡ ವಾರ್ತಿಕ ಬರಿ ಅಂದ್ರ ಮೊದಲ ಅವ ಮಂಡನ ಮಿಶ್ರ ಇದ್ದಾಗ ಕೆಟ್ಟ ಕರ್ಮಟ ಏನ್ರಿ, ಕೆಟ್ಟ ಕರ್ಮಟ. ಅವಂಗು ನೀವು ವಾರ್ತಿಕ ಬರಿ ಅಂದ್ರ ಕರ್ಮಪರ ಭಾಷೆ ಬರದ್ರ ವಾರ್ತಿಕ ಬರದ್ರ ಏನ್ ಮಾಡೋದು ಅಂತ ಸಂಶಯ ಮೂಡ್ತಾವ್ರಿ. ಆ ಸಂಶಯ ಶಂಕರ ಭಗವತ್ಪಾದಾಚಾರ್ಯ ಗೊತ್ತಾಗಿ ಕೊನೆಗೆ ಮೊದಲು ಏನ್ ಹೇಳ್ತಾನೋ ಅಂತಂದ್ರ, ನೋಡಪ್ಪಾ ನೀನು ಬ್ರಹ್ಮಸೂತ್ರದ ಭಾಷೆದ ಮೇಲೆ ವಾರ್ತಿಕ ಬರೋಕ್ಕಿಂತ ಪೂರ್ವದಲ್ಲಿ ನಿನ್ನ ಸ್ವಂತ ಒಂದ ಗ್ರಂಥವನ್ನ ರಚನೆ ಮಾಡಿ, ನಿನ್ನ ಅನುಭವದ ಮೇಲೆ ಒಂದು ಗ್ರಂಥವನ್ನ ರಚನೆ ಮಾಡಿ ನನ್ನ ಕೈ ಕೊಡು, ನೋಡ್ತೇನೆ ನಾನು. ಅವಾಗ ಮೊದಲು ನೈಷ್ಕರ್ಮ ಸಿದ್ಧಿಯನ್ನ ಬರೆದು ತೋರಿಸಿದ್ರು. ನೈಷ್ಕರ್ಮ ಸಿದ್ಧಿ ಬರೆದ್ರು, ಅದನ್ನ ನೋಡಿದ್ರು, ಎಲ್ಲಾ ಶಿಷ್ಯರಿಗೆ ಅದನ್ನ ನೋಡಾಕ್ ಕೊಟ್ರು. ಅದು ಬಹಳ ಸುಂದರವಾಗಿ ಅದ್ವೈತ ಪರ ಬರೆದಿದ್ರು.
ಆ ನೈಷ್ಕರ್ಮ ಸಿದ್ಧಿಯಲ್ಲಿ ಬಂದಿದ್ದ ವಿಷಯವನ್ನೇ ಪ್ರಮಾಣ ಅನುಭವ ಸಾರದಾಗ ಅದು ಬಾತುಕೊಂಡಾರ ನಿಜ್ಕೊಂಡು ಅಲ್ಲಿ ವಾದ ಏನೇನದ ಶಿವಪುತ್ರ ಪದ ಸಹಿತ ಟೀಕಾ ಬರೆಯುವಾಗ ಅದನ್ನೆಲ್ಲ ಕೆಲವೊಂದು ವಿಷಯಗಳನ್ನು ತಗೊಂಡ ಅಂತ ಆದ್ಮೇಲೆ ಅದು ನೈಷ್ಕರ್ಮ ಸಿದ್ಧಿ ಬರದ ಮೇಲೆ ಅವ್ರ ಮೇಲೆ ಎಲ್ಲರಿಗೂ ವಿಶ್ವಾಸ ಮೂಡ್ತು. ಅವಾಗ ವಾರ್ತಿಕ ಬರೆಯಾಕ ಅಡ್ಡಿ ಇಲ್ಲ ಇವರು ಅಂತ ದೊಡ್ಡ ಮಹಾ ಪಂಡಿತರಿದ್ರು. ಮಂಡನ ಮಿಶ್ರ ಅವರು ಷಣ್ಮುಖನ ಅವತಾರ. ಷಣ್ಮುಖನ ಅವತಾರ ಅದು ಮಂಡನ ಮಿಶ್ರದು ಬ್ರಹ್ಮನ ಅವತಾರ, ಚತುರ್ಮುಖ ಬ್ರಹ್ಮನ ಅವತಾರ. ಉಭಯ ಭಾರತಿ ಅಂತೇಳಿ ಅವ್ರ ಪತ್ನಿ ಇದ್ಲು, ಅದು ಸರಸ್ವತಿ ಅವತಾರ. ನೀವು ಅದನ್ನ ಏನಾದ್ರು ನಾವು ವಿಷಯ ನೋಡ್ಬೇಕಂದ್ರ ಶಂಕರ ದಿಗ್ವಿಜಯ ಓದ್ಬೇಕು. ಶಂಕರ ದಿಗ್ವಿಜಯ ಓದ್ಬೇಕು, ಅವ್ರಿಗೆ ಗೊತ್ತಾಗ್ತದೆ. ಅವರು ಏನ್ ಹೇಳ್ತಾರ, ವಾರ್ತಿಕಾಚಾರ್ಯ ಸಿದ್ಧಾಂತ ಏನ್ ಹೇಳ್ತಾರ, ಜೀವ ಪ್ರತಿಬಿಂಬನೂ ಅಲ್ಲ, ಅವಚ್ಛಿನ್ನನೂ ಅಲ್ಲ. ಜೀವನ ವಿಚಾರ ಹೇಳುವಾಗ ಕೆಲವೊಬ್ರು ಪ್ರತಿಬಿಂಬ ಅನ್ನುವಂತವರು ವಿವರಣಕಾರ ಅದಾರ, ಅವಚ್ಛಿನ್ನ ಅನ್ನೋರು ವಾಚಸ್ಪತಿ ಮಿಶ್ರಾಚಾರ್ಯ. ಅವಚ್ಛಿನ್ನನೂ ಅಲ್ಲವ, ಪ್ರತಿಬಿಂಬನೂ ಅಲ್ಲ. ಮತ್ತ ಈಕೆಂತೂ ಜೀವನಿಗೆ ಏನಂತ, ಯಾಕೆ ಜೀವತ್ವ ಬಂತು, ಯಾರಿಗ್ ಜೀವನ ಬೇಕು ಅದನ್ನ ಹೇಳ್ತಾನ. ಏನಂತ, ಆ ಭಾವದಿಂದ ಒಂದು ಭಾವನಾ ಮೂಲಕವಾಗಿ ಜೀವತ್ವ ಬಂದ. ಈಗ ಅದನ್ನೇ ಪರಮಾನುಭವದೊಳಗೆ ತಗೊಂಡಾರ. ವ್ಯಾಧ ಕುಲದಲ್ಲಿ ಬೆಳೆದ ರಾಜಕುಮಾರನಾದಂತ ಕುಂತಿ ಪುತ್ರನಾದ ಕರ್ಣನಿಗೆ ರಾಧಾ ಪುತ್ರತ್ವ ಭಾವನೆ ಬಂದಂತೆ. ಈಗ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ, ಅರಿವು ಮರವೆಗಳು ಎರಡು ಕೂಡ ಅಂತರಾತ್ಮ. ಏನ ಪರಮಾನುಭವದಾಗ ಅಂತ ಜನಪನೆಯ ಮರದಲ್ಲಿ ವ್ಯಾಧ ನೆನೆಸುವನು, ತನ್ನ ತಾನು ತಿಳಿವಲ್ಲಿ ಮಧ್ಯಸ್ಥ ನೆನಪನು, ಮೇಣ್ ಅರಿದಲ್ಲಿ ಜನಪ ನೆನಪವುದು ಅಂತ ದೃಷ್ಟಾಂತ ಕೊಟ್ಟು ಹೇಳ್ಯ. ಅದನ್ನ ಇಲ್ಲಿ ಹೇಳ್ತಾರ ಅವ್ರು. ಏನಂತ, ಅವನು ಕ್ಷತ್ರಿಯ ಇದ್ರು ಕೂಡ ಕೃಷ್ಣ, ಅವನು ಕರ್ಣ ಕ್ಷತ್ರಿಯ, ಹುಟ್ಟಿನಿಂದ ಕ್ಷತ್ರಿಯ ಕುಲದೊಳಗ ಹುಟ್ಟಿದಾನ. ಅದೆಲ್ಲ ಕಟ್ಟಿ ಗೊತ್ತದ ನಿಮಗ್. ಆದ್ರ ಅವ್ರಿಗೆ ಅಂಬಿಗರ್ಗೆ ದಂಪತಿಗಳಿಗೆ ಮಕ್ಕಳು ಇದ್ದಿದ್ದಿಲ್ಲ. ಅವ ಏನ್ ಮಾಡ್ತಿದ್ದ ಅಂತಂದ್ರ ಗಂಗಾ ನದಿಯೊಳಗ ಒಂಥರ ಅಂಬಿಗ ಈ ಒಂದು ನಾವೇ ಏನ್ ಇಟ್ಕೊಂಡು ಏನು ಜನರನ್ನ ದಾಟ್ಸೋದಾಗ್ಲಿ ಅಥವಾ ಈ ಮೀನುಗಳ ಮೊದಲಾದವುಗಳನ್ನ ಹಿಡಿಯೋದಾಗ್ಲಿ ಇದೆಲ್ಲ ಇದು ಮಾಡ್ತಿದ್ದ ಉದ್ಯೋಗ. ಅವನಿಗೆ ಅದ್ ಏನೋ ಒಂದು ಪೆಟ್ಟಿಗೆ ಸಿಕ್ತು, ತೇಲಿ ಬಂತು, ಅದನ್ನ ತಗೊಂಡ ತಂದು ತಗದ್ ನೋಡ್ತಾನ. ಮನ್ಯಾಗ ಒಂದು ಶಿಶು ಇತ್ತು. ಅದು ಶಿಶು ಅವ್ರಿಗೆ ಬಹಳ ಒಂದು ಕಾಂತಿಮಯವಾಗಿತ್ತು. ಸೂರ್ಯನ ಮಂತ್ರದಿಂದ ಹುಟ್ಟಿದಂತ ಕರ್ಣ. ಅದು ಕುಂತಿದೇವಿ ಪರೀಕ್ಷೆ ಮಾಡಕ್ ಹೋಗಿ, ಇನ್ನು ಕನ್ಯಾ ವಯಸ್ಸೊಳಗಿದ್ದ ಪರೀಕ್ಷೆ ಮಾಡಕ್ ಹೋಗಿ ಅದು ಮಗುವಾಗಿತ್ತು. ಇನ್ನು ಅಪವಾದ ಬರ್ತದಡಿ ಅಂತ ಹೇಳಿ ಆ ಕರ್ಣನ ನಮ್ಮ ಶಿಶುವನ್ನ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಗಂಗಾ ನದಿಯೊಳಗೆ ತೇಲಿಬಿಟ್ಟಿದ್ರು. ಅದನ್ನ ಅವರು ಜೋಪಾನ ಮಾಡ್ತಾರೆ ಇಬ್ಬರು, ರಾಧಾ ಮತ್ತು ಅವ್ರದ ಪತಿ ಹೆಸರು ಇನ್ನೊಂದು ಹೆಸರು ಏನಾಯ್ತು ನೆನಪ ರೀತಿ. ಅದಕ್ಕೆ ಇಬ್ಬರು ಹೇಳಿದ್ರು. ಅವ್ರಿಗೇನ್ ಭಾವನೆ ಬಂತು ಕರ್ಣನಿಗೆ, ನಾನು ಅಂಬಿಗನಾಗಿದ್ದೇನೆ, ರಾಧಾ ಪುತ್ರ ನಾನು ಅಂತ ಭಾವನೆ. ಯಾಕೆ ಕುಂತಿ ಜೋಪಾನ ಮಾಡಿಲ್ಲ. ಕುಂತಿ ಪುತ್ರ ಇದ್ದ ಕರೆ, ಆದ್ರೆ ರಾಧಾ ಪುತ್ರ ಭಾವನೆ ಬಂದಿತ್ತು. ಅಂದ್ರ ಭ್ರಾಂತಿ, ತಪ್ಪು ತಿಳುವಳಿಕೆ ಆಗಿತ್ತು. ಹಂಗ ಜೀವ ಸ್ವರೂಪತಃ ಬ್ರಹ್ಮನೇ ಅದ. ಒಳಗಿರುವ ಪ್ರತ್ಯೇಗಾತ್ಮನಾದ ನಾನು, ಪ್ರತ್ಯೇಗಾತ್ಮನಿಗೂ ಬ್ರಹ್ಮನಿಗೂ ಯಾವ ಭೇದ ಇಲ್ಲ. ನಾಮ ಮಾತ್ರ ಭೇದದ ವಸ್ತು ಒಂದದ. ಯಾಕಂದ್ರ ಚೇತನದಲ್ಲಿ ಯಾವ ಭೇದ ಇಲ್ಲಲ್ಲ. ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ. ಅದು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗ್ಯದ. ಎಲ್ಲರ ಹೃದಯದ ಒಳಗೂ ಹೊರಗು ತುಂಬಿಕೊಂಡದ. ಅಂದ ಮೇಲೆ ಅದು ಪ್ರತ್ಯೇಗಾತ್ಮನೇ ಬ್ರಹ್ಮ ಸ್ವರೂಪದ. ಆದ್ರೂ ಕೂಡ ತನ್ನ ಆತ್ಮ ಸ್ವರೂಪವನ್ನು ತಿಳಿಯದೆ ಶರೀರಾದಿಗಳಲ್ಲಿ ನಾನೆಂಬ ಬುದ್ಧಿಯನ್ನು ಮಾಡಿಕೊಂಡಾಗ ಇವನಿಗೆ ಕರ್ತೃತ್ವಾದಿಗಳು ಭಾವನೆಗಳು ಉಂಟಾದಾಗ ಜೀವತ್ವ ಪ್ರಾಪ್ತಿಯಾಗ್ತದೆ. ಯಾವಾಗ ಕೃಷ್ಣ ಪರಮಾತ್ಮ ನೀನು ರಾಧಾ ಪುತ್ರ ಅಲ್ಲೋ ಕುಂತಿ ಪುತ್ರ ಅಂತ ಅವಾಗ ಹೇಳಿದಾಗ ತಿಳಿತವನಿಗೆ, ಕರ್ಣನಿಗೆ, ನಾನು ಕುಂತಿ ಪುತ್ರ ಇದ್ದೇನೆ, ಕುಂತಿಯ
ಜ್ಯೇಷ್ಠ ಪುತ್ರನಿದ್ದೇನೆ ಅಂತ ತಿಳಿತು. ಅಷ್ಟಕ್ಕ ಅದು ಮುಂದ ಮತ್ತ ಅವನು ಕಡೆ ಈ ಕಡೆ ಏನ್ ಬರ್ಲಿಲ್ಲ. ಹಂಗ ಜೀವ ಸ್ವರೂಪದ ಬ್ರಹ್ಮ ಇದ್ರು ಕೂಡ ಒಬ್ಬ ತನ್ನ ಸ್ವರೂಪವನ್ನು ಮರೆತು ಜೀವತ್ವ ಬಂದಾಗ, ಬ್ರಹ್ಮ ಇದ್ರು ಕೂಡ ಜೀವ ಭಾವ ಬಂದಾಗ ಗುರುಗಳ ಹತ್ತಿರ ಹೋಗಿ ಸೇವಾದಿಗಳನ್ನ ಮಾಡಿ ಶಾಸ್ತ್ರ ಚಿಂತನೆ ಮಾಡಿ ಯಾವಾಗ ಆತ್ಮ ಸ್ವರೂಪವನ್ನು ತಿಳ್ಕೊಂತಾನೋ, ನಾನು ಜೀವನಲ್ಲ, ನಾನು ಆತ್ಮನೇ ಇದ್ದೇನೆ, ಆ ಬ್ರಹ್ಮನಿಗೂ ನನಗೂ ಯಾವ ಭೇದಿಲ್ಲ, ಶರೀರ ಹುಟ್ಟದ, ಶರೀರ ಸಾಯ್ತೈತೆ, ನಾನು ಹುಟ್ಟು ಸಾವು ನನಗಿಲ್ಲ ಅಂತ ಯಾವಾಗ ಗಟ್ಟಿ ಆತು ಅವಾಗ ಜೀವ ಭಾವ ಹೋಗ್ತದೆ. ಅಂದ್ರ ತನ್ನ ಸ್ವರೂಪವನ್ನು ತಿಳಿದಂದ್ರ ಅವ್ನ್ ಬ್ರಹ್ಮನಾಗ್ತಾನ. ಬ್ರಹ್ಮವಿತ್ ಬ್ರಹ್ಮಯೋ ಭವತಿ. ಅದನ್ನ ಹೇಳ್ತಾರ. ಅವಿದ್ಯಾ ಮೂಲಕವಾಗಿ ಕುಂತಿ ಪುತ್ರನಿಗೆ ರಾಧಾ ಪುತ್ರತ್ವ ಭಾವನೆ ಬಂದಂಗ ಬ್ರಹ್ಮನೇ ಅವಿದ್ಯಾ ಮೂಲಕವಾಗಿ ಏನಾಗ್ಯಾನವ, ಅವನಿಗೆ ಜೀವ ಭಾವ ತೋರ್ಯಾನ, ಜೀವನಾಗಿ ತೋರ್ಯಾನ. ಯಾವಾಗ ಗುರು ಶಾಸ್ತ್ರಗಳ ಶರಣ ಹೊಂದಿ ವಿದ್ಯೆಯಿಂದ ಅಂದ್ರೆ ಬ್ರಹ್ಮ ವಿದ್ಯೆಯಿಂದ ಅವಿದ್ಯಾ ಅನ್ನುವಂಥದ್ದು ನಾಶ ಆಗ್ತದಲ್ಲ, ಅವಾಗ ಪರಮಾತ್ಮನೇ ನಾನಿದ್ದೇನೆ ಅಂತ ಒಂದು ಭಾವ ಗಟ್ಟಿ ಆಗ್ತದ. ಇದನ್ನ ಪರಮಾನುಭವದೊಳಗ ಹೇಳ್ಯಾರಲ್ಲ, ಮೊದಲನೇ ಸಂಧಿಯೊಳಗನ ಹೇಳಿದ್ದನ್ನ ಹೇಳ್ಯಾರ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಅದ್ವೈತ ಆಚಾರ್ಯರು, ಏನು ವಾಚಸ್ಪತಿ ಮಿಶ್ರಾಚಾರ್ಯ ಆಗಿರಬಹುದು, ವಾರ್ತಿಕಕಾರ ಆಗಿರಬಹುದು, ಆಮೇಲೆ ಒಂದು ಬಿಂಬ ಪ್ರತಿಬಿಂಬವಾದ ಪ್ರತಿಪಾದನೆ ಮಾಡುವಂತ ವಿವರಣಕಾರ ಆಗಿರ್ಬಹುದು, ಆಮೇಲೆ ವಿದ್ಯಾರಣ್ಯರಾಗಿರ್ಬಹುದು, ಯಾರೇ ಆಗಿರಬಹುದು, ಇವೆಲ್ಲರೂ ಭಿನ್ನ ಭಿನ್ನ ಪ್ರಕ್ರಿಯೆಗಳನ್ನು ಹೇಳಿದ್ರು ಕೂಡ ಅವರಲ್ಲಿ ಒಂದು ಭೇದ ಅನ್ನುವಂಥದ್ದು ಇಲ್ಲ. ಎಲ್ಲರೂ ಅದ್ವೈತವನ್ನೇ ಪ್ರತಿಪಾದನೆ ಮಾಡೋದಲ್ಲ, ಆದ್ರೆ ತಿಳಿಸುವ ಒಂದು ಪರಿ ಏನದ ಸ್ವಲ್ಪ ಸ್ವಲ್ಪ ಭಿನ್ನ ಅದ. ಅದಕ್ಕೆ ಜೀವ ಬ್ರಹ್ಮರ ಐಕ್ಯವೇ ಅವರ ತಾತ್ಪರ್ಯಾರ್ಥವಾಗಿರುತ್ತವೆ. ಅವರು ಶ್ರುತಿ ಪ್ರಮಾಣ, ಯುಕ್ತಿ, ಆಮೇಲೆ ದೃಷ್ಟಾಂತ ಮೊದಲಾದಗಳಿಂದ ಏನ್ ಮಾಡ್ಯಾರ ಅಂತಂದ್ರ ಅವ್ರು ಜೀವ ಬ್ರಹ್ಮರ ಏಕತ್ವ ತಿಳ್ಸಾಕನ ಪ್ರವೃತ್ತಿ ಆಗ್ಯಾರ. ಯಾರಿಗೆ ಯಾವ್ದು ಯೋಗ್ಯ ಆಗ್ತದ ಅದನ್ನ ತಿಳ್ಕೊಂಡು ಧನ್ಯ ಆಗ್ತದ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮತ ಹಿಡಿಸ್ತದ. ಒಬ್ಬರಿಗೆ ಆಭಾಸವಾದ ಸರಿ ಅನಿಸ್ಬೋದು, ಒಬ್ಬರಿಗೆ ಬಿಂಬ ಪ್ರತಿಬಿಂಬವಾದ ಸರಿ ಅನಿಸ್ಬೋದು, ಒಬ್ಬರಿಗೆ ಅವಚ್ಛೇದವಾದ ಸರಿ ಅನಿಸ್ಬಹುದು, ಅಥವಾ ಒಬ್ಬೊಬ್ಬ ಏನೋ ಕರ್ಣನಲ್ಲಿ ರಾಧಾ ಪುತ್ರ ಭಾವನೆ ಇದ್ದಂತೆ ಒಂದು ಅವಿದ್ಯಾ ಮೂಲಕವಾಗಿ ಜೀವ ಆಗ್ಯಾನ ಅನ್ನುವಂತ ಈ ಭಾವ ಇರಬಹುದು. ಯಾರ್ಯಾರಿಗೆ ಏನೇನು ಒಂದು ಒಂದು ಸರಳ ಅನಿಸ್ತದ ಆ ಒಂದು ಗುರುವಿನ ಮೂಲಕವಾಗಿ ತಿಳ್ಕೊಂಡು ಅವರು ತಮ್ಮ ಅಜ್ಞಾನವನ್ನ ಕಳ್ಕೋಬೇಕು. ಇದನ್ನು ಬಹಳ ವಿಸ್ತಾರವಾಗಿ ಇನ್ನು ಬೇರೆ ಬೇರೆ ಗ್ರಂಥಗಳು ಬರ್ದಾರ ಅಂತ ಹೇಳ್ತಾರೆ. ಸಂಸ್ಕೃತದೊಳಗ ವೇದಾಂತ ಮತ ದರ್ಶನ ಅನ್ನುವಂತ ಗ್ರಂಥದೊಳಗೆ ನೋಡ್ರಿ ಅಂತ ಶಿವಪುತ್ರಪ್ಪ ಬರ್ದ. ಆಮೇಲೆ ನೀವು ವೃತ್ತಿ ಪ್ರಭಾಕರದಾಗನು 8ನೇ ಪ್ರಕಾಶಗಳಿಗೆ ವಿಷಯ ಬರ್ತದ, ಅಲ್ಲಿ ನೋಡ್ರಿ ಅಂದ. ಮತ್ತ ಸಿದ್ಧಾಂತ ಲೇಷ ಅನ್ನುವಂಥ ಅಪ್ಪೈ ದೀಕ್ಷಿತರು ಬರ್ದಂತ ಸಿದ್ಧಾಂತ ಲೇಷ ಅಲ್ಲಿನೂ ಬರ್ತದ ನೋಡ್ರಿ ಅಂದ. ಅವ್ರು ಮಹಾಪಂಡಿತರು, ಯಾರು ಶಿವಪುತ್ರಪ್ಪಾಚಾರ್ಯರು. ಅವರು ಅದಕ್ಕ ಎಲ್ಲ ಅಧ್ಯಯನ ಮಾಡಿದವರು. ನಮಗ ಗೊತ್ತಿರುದಿಲ್ಲ, ಎಷ್ಟ ಬಡದಾರ ಅಷ್ಟರಾಗ ನಾವು ಹೇಳ್ಬೇಕ. ಅದಕ್ಕ ಈ ಒಂದು ಎಲ್ಲಾ ವಿಷಯ ಅದಲ್ಲಿ ಬಂದದ, ಅದ್ ನೋಡ್ರಿ, ಇಲ್ಲಿ ನಾನು ವಿಸ್ತಾರ ಆಗೋ ಸಲುವಾಗಿ ಬರೋದಿಲ್ಲ ಅಂತ ಹೇಳಿದ್ರು. ಇನ್ನ ಮುಂದ ಹೃದಯ ಕಮಲದಲ್ಲಿ ಜೀವ ಸಂಚರಿಸುತ್ತಾ ಭೋಗ್ಯವನ್ನು ಭೋಗಿಸುತ್ತಿರುತ್ತಾನೆ ಎಂದು ಮುಂದಿನ ಸೂತ್ರಕ್ಕ ಅಂದ್ರೆ ಮುಂದಿನ ಪದ್ಯಗೆ ಬೀಜ ರೂಪವಾಗಿ ಹೇಳ್ತಾರೆ. ಲಾಸ್ಟ್ ನುಡಿ ಏನಂತ, ಹೃದಯ ಕಮಲದಲ್ಲಿ ಸಂಚಾರ ಮಾಡ್ತಿರ್ತಾನ, ಕರ್ಮಾನುಸಾರವಾಗಿ ಸಂಚಾರ ಮಾಡ್ತಾನ. ಅವನು ಜಾಗೃತ ಅವಸ್ಥೆಯಲ್ಲಿ ಎಲ್ಲಿ ಇರ್ತಾನ, ಸ್ವಪ್ನಾವಸ್ಥೆಯಲ್ಲಿ ಎಲ್ಲಿಗೆ ಬರ್ತಾನ, ಸುಸುಪ್ತಾವಸ್ಥೆಯೊಳಗೆ ಎಲ್ಲಿ ಇರ್ತಾನ, ಯಾವ ಭೋಗ್ಯ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನ, ಅದನ್ನ ಕರ್ಮಾನುಸಾರವಾಗಿ ಅನುಭವಿಸ್ತಾನ. ಅದನ್ನ ಮುಂದಿನ ಸೂತ್ರದಾಗ ಹೇಳ್ತಾರ. ಅಲ್ಲಿಗೆ ಅದಕ್ಕೆ ಬೀಜ ರೂಪವಾಗಿ ಹೇಳ್ತಾರ. ಅಲ್ಲಿ ಜೀವಂ ಚರಿಸುತ್ತೆಲ್ಲಾಗಳು ಭೋಗ್ಯವೆಲ್ಲಮಂ ಭುಂಜಿಸುತ್ತೆ ಜಾಗರಣಾದಿ ಪಲ್ಲಟದ ಅವಸ್ಥೆ ಪಡೆವನು. ಅಂದ್ರೆ ಅಲ್ಲಿ ಅಂದ್ರೆ ಹೃದಯ ಕಮಲದಲ್ಲಿ ಇದ್ದಂತ ಜೀವ ಯಾವಾಗ್ಲೂ ಸಂಚಾರ ಮಾಡ್ತಿರ್ತಾನ, ಸುಮ್ನೆ ಕುಂಡ್ರಂಗಿಲ್ಲ, ಒಂದ್ ಜಗದಾಗ ಇರಂಗಿಲ್ಲ. ಜಾಗೃತ ಅವಸ್ಥೆಗ 8 ದಳಗಳಲ್ಲಿನೂ ರೌಂಡ್ ಹೊಡಿತಿರ್ತಾನ, ಸ್ವಪ್ನಾವಸ್ಥೆಗೆ ಕೇಸರಕ್ಕೆ ಬರ್ತಾನ, ಸುಸುಪ್ತಾವಸ್ಥೆಯೊಳಗ ಕರ್ಣಿಕಿಗೆ ಬರ್ತಾನ. ಹಿಂಗ 3 ಅವಸ್ಥೆಗಳು ಅವನಿಗೆ ಪ್ರಾಪ್ತಿ ಆಗ್ತಾವ. ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆ ಅವನಿಗೆ ಪ್ರಾಪ್ತಿ ಆಗ್ತಾವ.
ಅದಕ್ ಆಯಾಯ ಅವಸ್ಥೆಗಳಿಗೆ ಜೀವ ನಾನಾ ಪ್ರಕಾರದ ಭೋಗ್ಯ ವಸ್ತುವನ್ನ ಭೋಗಿಸುತ್ತಾನ. ಅದಕ್ಕ ಆ ಜಾಗೃತದ ಅವಸ್ಥೆಗಳು ಅವೇನ ಇದ್ದಂಗ ಇರುದಿಲ್ಲ, ಬದಲಾವಣೆ ಆಗ್ತಿರ್ತಾವ. ಅದಕ್ಕೆ ಪಲ್ಲಟದ ಅವಸ್ಥೆ ಅಂತ ನಾವ್ ಹೇಳೇವಿ. ಪಲ್ಲಟದ ಅವಸ್ಥೆ ಅಂದ್ರ ಜಾಗೃತ ಅವಸ್ಥೆಯಾಗಿ ಉಳಿದಿಲ್ಲ, ಮುಂದೆ ಸ್ವಪ್ನ ಬರ್ತಾವ. ಸ್ವಪ್ನಾವಸ್ಥೆ ಸ್ವಪ್ನಾಗಿ ಉಳಿಯಂಗಿಲ್ಲ, ಮುಂದೆ ಸುಸುಪ್ತಿ ಬರ್ತಾವ. ಸುಸುಪ್ತಿ ಅವಸ್ಥೆ ಉಳಿಯಂಗಿಲ್ಲ, ಮುಂದೆ ಜಾಗ್ರ ಬರ್ತಾವ. ಹಂಗ ಅವು ಪರಸ್ಪರ ವ್ಯತಿರೇಕವಾಗಿ ಅವು ಇರುವುದರಿಂದ ಅವಕ್ಕೆ ಪಲ್ಲಟದ ಅವಸ್ಥೆ ಅಂತ ಕರೀತಾರ. ಆ ಅವಸ್ಥೆಯಲ್ಲಿ ಇವನು ಏನೇನು ಎಲ್ಲೆಲ್ಲಿ ತಿರುಗಾಡ್ತಾನ, ಎಲ್ಲೆಲ್ಲಿ ಸಂಚಾರ ಮಾಡ್ತಾನ, ಅದ್ರ ಜೊತೆ ಈಶ್ವರ ಇದ್ದೇ ಇರ್ತಾನ. ಅದಕ್ಕ ಕರ್ಮಾನುಸಾರವಾಗಿ ಏನು ಅನುಭವಿಸ್ತಾನ ಅನ್ನೋದನ್ನು ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾನೆ. ಹಿಂದಿನ ಸೂತ್ರದಲ್ಲಿ ಹೃದಯದೊಳಗೆ ಶುಭ್ರವಾದ ಕಮಲ ಅದ, ಅದರಲ್ಲಿ ಅತಿ ಸೂಕ್ಷ್ಮವಾದಂತ ಪ್ರಕಾಶಮಾನವಾದಂತ ಜೀವ ಇರ್ತಾನ ಅಂತ ಹೇಳಿ, ಆ ಜೀವನಲ್ಲಿ ಪರಮಾತ್ಮನೂ ಇದ್ದಾನೆ. ಜೀವನಲ್ಲಿ ಪರಮಾತ್ಮನೂ ಇದ್ದಾನೆ ಅಂದ್ರೆ ಪರಮಾತ್ಮ ಜೀವ ಸದಾ ಕೂಡಿಕೊಂಡೇ ಇರ್ತಾನೆ. ಅದಕ್ಕೆ ಏನಕ್ಕ ಜೀವ ಕರ್ಮಾನುಸಾರವಾಗಿ ಜಾಗೃತಾದಿ ಅವಸ್ಥೆಗಳಲ್ಲಿ ತಿರುಗಾಡ್ತಾನೆ. ಅಂದ್ರೆ ಆಯಾ ಅವಸ್ಥೆಗಳನ್ನ ಹೊಂದುತ್ತಾನ, ಆ ಅವಸ್ಥೆ ಬಿಡ್ತಾನ, ಮತ್ತೊಂದು ಮುಂದಿನ ಅವಸ್ಥೆಗೆ ಹೋಗ್ತಾನ, ಮತ್ತ ಅದನ್ನ ಬಿಡ್ತಾನ. ಹಿಂಗ 3 ಅವಸ್ಥೆಗಳಲ್ಲಿ ಅದನ್ನ ಸಂಚಾರ ಮಾಡ್ತಾ ಇರ್ತಾನ. ಅದಕ್ಕ ಈ ರೀತಿ ಸಂಚಾರ ಮಾಡೋದನ್ನ ಕಂಡು ಶಿಷ್ಯ ಪ್ರಶ್ನೆ ಮಾಡ್ತಾನ ಮುಂದ್ ಸೂತ್ರದೊಳಗ, ಹೌದ್ರಿ ಈ ಜೀವ ಇದ್ದಂಗ ಇರಂಗಿಲ್ಲ ಸಂಚಾರ ಮಾಡ್ತಾನ ಅಂತೀರಿ, ಆ ರೀತಿಯಾಗಿ ಸಂಚಾರ ಮಾಡಕ್ ಏನ್ ಕಾರಣ? ಯಾವ ಕಾರಣದಿಂದ ಈ ಜೀವ ಈ ರೀತಿಯಾಗಿ ಸಂಚಾರ ಮಾಡ್ತಾನ? ಮತ್ತ ಅವನಿಗೆ ಸಂಚಾರ ಮಾಡ್ಲಿಕ್ಕೆ ಏನ್ ಸಾಧನ ಅದ? ಏನಾದ್ರು ಒಂದು ಸಾಧನ ಬೇಕಲ್ಲ, ಸಾಧನ ಯಾವ್ದದ? ಮತ್ತ ಅವನಿಗೆ ಹಿಂಗ ಸಂಚಾರ ಮಾಡೋದ್ರಿಂದ ಏನ್ ಪ್ರಯೋಜನ? ಈಗ ಸಾಧನ ಯಾವುದು? ಯಾಕೆ ಸಂಚಾರ ಮಾಡ್ತಾನ? ಸಂಚಾರ ಮಾಡೋದ್ರಿಂದ ಪ್ರಯೋಜನ ಏನು? ಅಂದ್ರ ಇವ ಎಲ್ಲ ಈ ಎಲ್ಲೆಲ್ಲಿ ಸಂಚಾರ ಮಾಡ್ತಾನ ಅವ? ಈ ಹೃದಯ ಕಮಲದಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡ್ತಾನ? ಯಾವ ಭೋಗ್ಯ ವಸ್ತುಗಳನ್ನು ಉಪಭೋಗಿಸುತ್ತಾನೆ? ಭೋಗಿಸಬೇಕಾದ್ರೆ ಅವನಿಗೆ ಯಾವ ಸಾಧನಗಳದಾವ? ಭೋಗ್ಯ ವಸ್ತುಗಳನ್ನ ಉಣಬೇಕಾಗಿತ್ತು, ಸುಖ ದುಃಖವನ್ನು ಉಣಬೇಕಾಗಿತ್ತು, ಯಾವ ಸಾಧನಗಳದಾವ? ಸಾಧನ ರಹಿತವಾಗಿ ಭುಂಜಿಸುತ್ತಾನ ಅಥವಾ ಸಾಧನ ಸಹಿತವಾಗಿ ಭುಂಜಿಸುತ್ತಾನೋ? ಅವ ಸ್ವೇಚ್ಛೆಯಿಂದ ತಿರುಗ್ತಾನೋ ಅಥವಾ ಪರೇಚ್ಛೆಯಿಂದ ತಿರುಗುತ್ತಾನೋ? ತನ್ನ ಸ್ವ ಇಚ್ಛೆಯಿಂದ ತಿರುಗುತ್ತಾನೋ ಅಥವಾ ಯಾವ್ದಾದ್ರ ಒಂದು ಪ್ರೇರಣೆಯ ಮೂಲಕವಾಗಿ ಸಂಚರಿಸ್ತಾನ? ಅನೇಕ ರೀತಿಯ ಪ್ರಶ್ನೆ ಮಾಡ್ತಾನ ಜೀವ. ಅವನಿಗೆ ಗುರುಗಳ ಮುಂದೆ ಹೇಳ್ತಾರ, ಅವನು ಸಂಚಾರ ಮಾಡ್ಬೇಕಾಗಿತ್ತಂದ್ರ ಅದು ಅವನ ಕರ್ಮವೇ ಕಾರಣ ಆಗಿರ್ತದಂತ ಮುಂದೆ ಹೇಳ್ತಾರ. ಜೀವನ ಎಡೆಯಾಟದಿಂದ ಏನಾಗುವುದು ಅದೆಲ್ಲ ಮಂ ದೇವ ಪೇಳನೆಗೆ ಎಂದೊಡೆ ಒರೆದನಂತು. ಶಿಷ್ಯನಾದಂತ ಗುರುಗಳಿಗೆ ಹೇಳ್ತಾನ, ಅಲ್ರಿ ಹೃದಯ ಕಮಲದಲ್ಲಿ ಅವನು ಸದಾ ಒಂದು ಸ್ಥಾನದಲ್ಲಿ ಇರದೆ ಒಂದು 3 ಅವಸ್ಥೆಗಳಲ್ಲಿ ತಿರುಗಾಡ್ತಿರ್ತಾನೆ. ಅವನು ಕಮಲಗಳಲ್ಲಿ, ದಳಗಳಲ್ಲಿಯೋ, ಕೇಸರಗಳಲ್ಲಿಯೋ, ಕರ್ಣಿಕೆಯಲ್ಲಿಯೋ ಇವೇ ಸಂಚಾರ ಮಾಡ್ತಾ ಇರ್ತಾನ. ಜೀವನ ಆ ಹೃದಯ ಕಮಲದಲ್ಲಿ ಸಂಚಾರ ಮಾಡ್ಬೇಕಾಗಿತ್ತಂದ್ರ ಅದು ಸಂಚಾರ ಯಾಕೆ ಮಾಡ್ತಾನ? ಅವನ ಸಂಚಾರ ಮಾಡಿದ್ರ ಏನ್ ಆಗ್ತೈತಿ? ಇದನ್ನೆಲ್ಲಾ ವಿಸ್ತಾರವಾಗಿ ನನಗ ಹೇಳ್ರಿ. ಜೀವನ ಎಡೆಯಾಟದಿಂದ ಏನಾಗುದು? ಹಂಗ ಆ ರೀತಿಯಾಗಿ ಸಂಚಾರ ಮಾಡಿದ್ರ ಏನ್ ಆಗ್ತೈತಿ, ಏನ್ ಪ್ರಯೋಜನ ಅದ? ಅದನ್ನೆಲ್ಲಾ ನನಗೆ ತಿಳಿಸಿ ಹೇಳ್ರಿ ಅಂತ ಗುರುಗಳಿಗೆ ಪ್ರಶ್ನೆ ಮಾಡ್ತಾನ. ಅದಕ್ಕ ಪ್ರಶ್ನೆ ಮಾಡಕ್ಕೆ ಈ ಸೂತ್ರದೊಳಗ ಅಂತ ಹೇಳಿ ಮತ್ತಿನ್ನ ಭಾಷ್ಯದೊಳಗ ಗುರುಗಳಿಗೆ ಪ್ರಶ್ನೆ ಮಾಡ್ಬೇಕಾಗಿತ್ತಂದ್ರ ಗುರುಗಳ ಹತ್ರ ವಿನಯ ಪೂರ್ವಕವಾಗಿ ಬಂದು ಪ್ರಶ್ನೆ ಮಾಡ್ತಾನ. ಬಳಿಕಲ್ ಆ ಗುರುಪಾದ ನಳಿನಕ್ಕೆ ನಮಿಸಿ ನಿರ್ಮಳ ರೂಪ ಕರುಣಿಸು ಎನ್ನುತ್ತೆ ಕೈ ಮುಗಿಯುತ್ತಂ ಎಂದು ಎಳಸಿ ವಿನ್ನಯಿಸಿದ ಸೂನು. ಗುರುವೇ, ಜೀವಾತ್ಮನು ಆ ಸರಸಿಜದೋಳ್ ಎಂತು ಸಂಚರಿಸುವ ಅದಕ್ಕೇನು ಕಾರಣವು? ಅದಂ ನೀನೇ ಕರುಣದಿಂದ ಒರೆಯುವುದು ನನಗೆ ಹೊರತು.
ಹಂಗಾರ ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂದ್ರ ಗುರುಗಳಿಗೆ ಬಂದ ನಮಸ್ಕಾರ. ಬಳಿಕಲ್ ಗುರುಪಾದ ನಳಿನಕ್ಕೆ ನಮಿಸಿ, ಅಂದ್ರ ಗುರುಗಳ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ವಿನಯ ಭಾವದಿಂದ ಕೈ ಜೋಡಿಸ್ಕೊಂಡು ನಿಂತುಕೊಂಡು ಎಂದು ನಿರ್ಮಳ ರೂಪ ಕರುಣಿಸಂತೆ, ಗುರುಗಳೇ ನೀವು ಪರಿಶುದ್ಧರಾಗಿದ್ದೀರಿ, ಅಲ್ಲ ನೀವು ಶುದ್ಧಾಂತಕರಣ ಉಳ್ಳವರು ಮತ್ತ ಆ ಶುದ್ಧಾಂತಕರಣದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರಿ. ಗುರುಗಳೇ ನೀವು ಬ್ರಹ್ಮ ಸ್ವರೂಪರೇ ಇದ್ದೀರಿ ಅಂತ ನಮಿಸಿ ನಿರ್ಮಳ ರೂಪ ಕರುಣಿಸು ಎನ್ನುತ್ತೆ, ನನ್ ಮೇಲೆ ಕರುಣಾ ಮಾಡ್ರಿ, ನಾನು ಕಷ್ಟದಿಂದ ದುಃಖದಿಂದ ಬಂದೇನಿ, ವಿಷಯ ತಿಳ್ಕೋಬೇಕು ಅಂತ ಬಹಳ ಇಚ್ಛಾ ಅದ, ಅದಕ್ಕೆ ದಯಮಾಡಿ ನನ್ಗೆ ತಿಳಿಸಿಕೊಡ್ರಿ ಅಂತ ಕೈ ಮುಗಿಯುತ್ತಾ ಕೈಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೈ ಮುಗಿದು ವಿನಯ ಭಾವದಿಂದ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನೆ? ಗುರುವೇ, ಜೀವಾತ್ಮನು ಆ ಸರಸಿಜದೋಳ್ ಎಂತು ಸಂಚರಿಸುವನು? ಅಲ್ಲ, ಆಗ ಹೃದಯ ಕಮಲದಲ್ಲಿ ಜೀವಾತ್ಮ ಸಂಚಾರ ಮಾಡ್ತಾನ ಅಂತೀರಿ, ಅವ ಹೆಂಗ ಸಂಚಾರ ಮಾಡ್ತಾನ? ಮತ್ತೆ ಅದಕ್ಕೆ ಏನು ಕಾರಣ? ಅವ ಒಂದು ಸ್ಥಾನದಲ್ಲಿ ಇರದೆ ಸದಾ ಸಂಚಾರ ಮಾಡ್ತಾನ ಅಂತೀರಿ, ಸಂಚಾರ ಮಾಡಕ್ ಏನ್ ಕಾರಣ? ಯಾವ ಕಾರಣದಿಂದ ನಾವು ಸಂಚಾರ ಮಾಡ್ತಾನ? ಅದಂ ನೇನೆ ಕರುಣದಿಂದ ಒರೆಯುವುದು ನನಗೆ ಒಂದು. ಹಂಗಾರ ಯಾವ ಕಾರಣ ಅದ ಸಂಚಾರ ಮಾಡ್ಲಿಕ್ಕೆ? ಅದನ್ನ ತಿಳಿಸಿಕೊಡ್ರಿ. ಅದ ಏನಾದರೂ ಒಂದು ಕಾರಣ ಇರ್ಲೇಬೇಕಲ್ಲ, ಸಂಚಾರ ಮಾಡ್ಲಿಕ್ಕೆ ಕಾರಣ ಬೇಕಲ್ಲ. ಯಾವ ವಿಷಯಗಳ ಯಾವ ವಸ್ತುಗಳು ಯಾವ ವಿಷಯಗಳು ಹೋಗ್ಯ ವಿಷಯಗಳನ್ನು ಭೋಗಿಸುತ್ತಾನ, ಅದನ್ನೆಲ್ಲ ತಿಳಿಸಿಕೊಡ್ರಿ ಅಂತ ಪ್ರಶ್ನೆ ಮಾಡ್ತಾನ. ಹಿಂಗ್ ಪ್ರಶ್ನೆ ಮಾಡಿದಾಗ ಗುರುಗಳು ಅವ್ರ ಆ ಶಿಷ್ಯನ ಪ್ರಶ್ನೆಯನ್ನು ಕೇಳಿ ಹೇಳ್ತಾನೆ, ಏನೇ ಕೇಳು ವತ್ಸ, ಜೀವನು ಕರ್ಮವಶದಿಂ ಆ ತನು ಮಧ್ಯ ಕಮಲದಲ್ಲಿ ಸುಳಿವಂ ತನಗೆ ಮನವೇ ರಥವಾಗಲ್ ಅವನಿಗೆ. ನೀ ಏನ್ ಪ್ರಶ್ನೆ ಮಾಡಿದ್ದಿ ಅಂದ್ರ, ಅವ ಹೃದಯ ಕಮಲದಲ್ಲಿ ಅವ ಯಾಕೆ ಸಂಚಾರ ಮಾಡ್ತಾನ? ಸಂಚಾರ ಮಾಡ್ಬೇಕಾಗಿತ್ತ ಅದ ಏನಾರ ಸಾಧನ ಆಯ್ತೋ ಇಲ್ಲೋ, ಅಥವಾ ಭೋಗ್ಯ ವಸ್ತುಗಳನ್ನ ಯಾವ ಸಾಧನದಿಂದ ಅನುಭವಿಸುತ್ತಾನ? ಅದಕ್ಕ ಇದೆಲ್ಲ ನಂಗೆ ತಿಳಿಸಿಕೊಡ್ರಿ ಅಂದಾಗ ಅದಕ್ಕೆ ಹೇಳ್ತಾರ ಅವರು, ಕೇಳು ಶಿಷ್ಯನೇ ಏನಂತಾರ, ಜೀವನು ಕರ್ಮ ವಶದಿಂ ಆ ತನು ಮಧ್ಯ ಕಮಲದಲ್ಲಿ ಸುಳಿವಂ ತನಗೆ ಮನವೇ ರಥವಾಗಲ್ ಅವನಿಗೆ. ನೋಡು, ಜೀವ ಹೃದಯ ಕಮಲದಲ್ಲಿ ಸಂಚಾರ ಮಾಡ್ಬೇಕಾಗಿತ್ತು ಅಂದ್ರೆ ಅವನಿಗೆ ಸಂಚಾರ ಮಾಡಾಕ ಒಂದು ಉಪಾಧಿ ಅದ. ಆ ಉಪಾಧಿಯಿಂದ ಕೂಡ್ಕೊಂಡು ಸಂಚಾರ ಮಾಡ್ತಾನೆ. ಯಾವ್ದು ಅಂದ್ರೆ ಮನವೇ ರಥವಾಗಲ್ ಅವನಿಗೆ. ಈಗ ಆ ಊರಿಗೆ ಒಂದ್ ಊರಿಂದ ಒಂದೂರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಸಾಧನ ಬೇಕಲ್ಲ ಮನುಷ್ಯನಿಗೆ. ಹಿಂದಿನ ಕಾಲದಲ್ಲಿ ರಥ ಟಾಂಗ ಇರ್ತಿದ್ವಲ್ಲ, ರಥ ಟಾಂಗ ತಗೊಂಡು ಏನ್ ಮಾಡ್ತಿದ್ರು ಅವ್ರು ಅಂತಂದ್ರ ಸಂಚಾರ ಮಾಡ್ತಿದ್ರು. ಅಂದ್ರೆ ಒಂದ್ ಊರ್ಲಿಂದ ಒಂದ್ ಊರ್ಗ್ ಹೋಗ್ತಿದ್ರು. ಗ್ರಾಮಾಂತರಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ರಥ ಸಾಧನ ಹೆಂಗ್ ಹಾಕಿತ್ತು, ಹಂಗ ಈ ಜೀವನು ಹೃದಯ ಕಮಲದಲ್ಲಿ ಸಂಚಾರ ಮಾಡ್ಬೇಕಾಗಿತ್ತಂದ್ರ ಮನವೇ ರಥವಾಗಿದೆ. ಮನಸ್ಸನ್ನುವಂತ ರಥದ ಮೇಲೆ ಕುಂಡ್ಕೊಂಡು ಅವನು ಸಂಚಾರ ಮಾಡ್ತಾನ. ಅವನ್ ಸಂಚಾರ ಮಾಡ್ಬೇಕಾಗಿತ್ತಂದ್ರ ಸುಮ್ಮನ ಯಾಕೆ ಸಂಚಾರ ಮಾಡ್ತಾನ? ಹಿಂದ್ ಯಾರಾದ್ರೂ ಪ್ರೆಷರ್ ಹಾಕ್ಯಾರನ್ನ ಅವನಿಗೆ ಅಂದ್ರ ಐತಿ ಅನ್ನೋ ಪ್ರೆಷರ್ ಐತಿ. ಏನಂದ್ರ ಅವನ ಪ್ರಾರಬ್ಧ ಕರ್ಮ ಅವನಿಗೆ ಭೋಗ ಕೊಡಾಕ ಆ ರೀತಿಯಾಗಿ ಪ್ರೆಷರ್ ಹಾಕ್ತದ, ನಿಂತಲ್ಲಿ ನಿಂತುಕೊಡುದಿಲ್ಲ ಅಂತ. ಈಗ ಸಂಚಿತದೊಳಗ ಎಷ್ಟೋ ಕರ್ಮಗಳು ಸಂಗ್ರಹ ಆಗಿರ್ತಾವ, ಕರ್ಮದ ಸಂಸ್ಕಾರ ಎಲ್ಲೇ ಅಂತಕ್ಕಣದೊಳಗ. ಅದ್ರೊಳಗ ಯಾವ್ದೋ ಒಂದು ಕರ್ಮ ಅಥವಾ ಯಾವ್ದೋ ಕರ್ಮ ಭೋಗ ಕೊಡ್ಲಿಕ್ಕೆ ಉದ್ಯುಕ್ತಾಗಿ ಪರಿಪಕ್ವವಾಗಿ ಈಶ್ವರನ ಇಚ್ಛೆಯಿಂದ ಆ ಜೀವನಿಗೆ ಸುಖ ಮತ್ತು ದುಃಖ ಕೊಡ್ಲಿಕ್ಕೆ ಈ ಶರೀರವನ್ನು ಉಂಟು ಮಾಡ್ಯದ. ಆ ಶರೀರದೊಳಗೆ ಆ ಜೀವನ ಪ್ರವೇಶ ಆಗ್ಯಾನ. ಆ ಪ್ರವೇಶ ಆದಂತ ಜೀವ ಹೃದಯ ಕಮಲದಲ್ಲಿ ಸಂಚಾರ ಮಾಡುವಾಗ ಆ ಕರ್ಮ ಅವನನ್ನ ನಿಂತು ಕೊಡಂಗಿಲ್ಲ. ಆ ಪ್ರಾರಬ್ಧ ಕರ್ಮ ಅವನಿಗೆ ಏನ್ ಮಾಡ್ತದ ಅಂತ ಪ್ರಚೋದನೆ ಮಾಡ್ತದೆ. ಒಂದೊಂದು ದಳಕ್ಕ ಒಂದೊಂದು ಅವಸ್ಥೆಗೆ ಅಲ್ಲಿ ಏನ್ ಮಾಡ್ತದೆ, ಸಂಚಾರ ಮಾಡ್ತದೆ. ಪ್ರಾರಬ್ಧ ಕರ್ಮವೇ ಆ ಕರ್ಮಕ್ಕೆ ಅಧೀನವಾಗಿ ಅವನು
ಮನಸ್ಸನ್ನ ಸಾಧನ ಮಾಡ್ಕೊಂಡು ಸಂಚಾರ ಮಾಡ್ತಾನ. ತನಗ ಪ್ರಾಪ್ತವಾದ ಸುಖ ಮತ್ತು ದುಃಖಗಳನ್ನ ಆಯಾಯ ಅವಸ್ಥೆಯೊಳಗ ಅನುಭವಿಸ್ತಾನ ಅಂತ ಈ ರೀತಿಯಾಗಿ ಅವನಿಗೆ ಮನವೇ ರಥವಾಗಲ್ ಅದನ್ನೇರಿ ಅಂತೇಳಿ ಅವ್ರು ಸಂಚಾರ ಮಾಡ್ತಾನಂತೀವಿ. ಜಾಗ್ರದ ಅವಸ್ಥೆಯೊಳಗ ಎಲ್ಲಿ ಸಂಚಾರ ಮಾಡ್ತಾನವ ಅಂದ್ರ ಕಮಲದಲ್ಲಿ, ಅಷ್ಟದಳ ಕಮಲ ಏನ್ ಇರ್ತಾವಲ್ಲ ಅವು ಮೇಲ್ಗಡೆ ಮುಖ ಮಾಡಿ ಅಷ್ಟದಳ ಕಮಲದಲ್ಲಿ ಸಂಚಾರ ಮಾಡ್ತಾನೆ. ಅವನಿಗೊಬ್ಬ ಸಂಚಾರ ಮಾಡ್ಲಿಕ್ಕೆ ಪ್ರೇರಣಾ ಯಾರದಾರ ಅಂತಂದ್ರ ಈಶ್ವರ ಪ್ರೇರಕ, ಪ್ರೇರ್ಯ. ಪ್ರೇರಣಾ ಮಾಡ್ತಾನಂದ್ರ ಅವನ ಕರ್ಮಾನುಸಾರವಾಗಿ ಪ್ರೇರಣಾ ಮಾಡ್ತಾನ. ಅವನ ಕರ್ಮ ಹೆಂಗೈತಿ ನೋಡಿ ಪ್ರೇರಣಾ ಮಾಡ. ಹಂಗ ಆ ಅಷ್ಟದಳ ಕಮಲದಲ್ಲಿ ಜಾಗೃತ ಅವಸ್ಥೆಯೊಳಗೆ ಸಂಚಾರ ಮಾಡ್ತಿರ್ತಾನ. ಅಷ್ಟದಳಗಳ ಕಮಲಗಳು ಅಂದ್ರ ಈ ಪೂರ್ವ ಹಿಡ್ಕೊಂಡು ಎಲ್ಲಿ ಈಶಾನ್ಯದವರೆಗೂ ಬರ್ಬೇಕು ರೌಂಡ್ ಹೊಡೆದು. ಏನ್ರಿ ಆ ರೌಂಡ್ ಹೊಡೆದ ಯಾಯಾ ದಳಕ್ ಬಂದಾಗ ಯಾಯಾ ದಳದ ಬಣ್ಣ ಹೆಂಗ ಇರ್ತದ, ಯಾಯಾ ದಳದಾಗ ಬಂದಾಗ ಯಾಯಾ ಗುಣಗಳು ಜೀವನಿಗೆ ಪ್ರಾಪ್ತಿ ಆಗ್ತವೆ. ಅದನ್ನ ಮುಂದೆ ಈ ನುಡಿಯುವ ವರಭಕುತಿ ಕ್ಷುದೆ ಕೋಪ ದುರಿತ ಲೀಲಾಗಮನ ಸುರತ ಧನದಾನಗಳು ಪೂರ್ವೆ ಎಂದು ಶ್ರುತಿ ಇರಲೆಂಟು ದಳದ ಗತಿಯಕ್ಕೂ ಅಂತ ಈ ರೀತಿಯಾಗಿ ಐತೆ. ಅದು ಪೂರ್ವೇ ಅನ್ನುವಂತ ಶ್ರುತಿ ಐತೆ. ಅದು ಆ ಶ್ರುತಿ ಬಹುಶಃ ಧ್ಯಾನ ಬಿಂದೋಪನಿಷತ್ತ ಏನೋ ಬರ್ತದ, ಶ್ರುತ್ಯರ್ಥ ಪ್ರಕಾಶದೊಳಗೆ ಬರ್ದಾರ, ನೋಡ್ಕೊರಿ ಅಂತಾರ. ಅಂದ್ರೆ ನಾನ್ ನಿಮಗೆ ಇಲ್ಲಿ ಸ್ವಲ್ಪ ಯಾಯಾ ದಳಕ್ಕೆ ಬಂದಾಗ ಯಾಯಾ ಆ ದಳದ ವರ್ಣ ಮತ್ತು ಯಾಯಾ ಗುಣಗಳು ಜೀವನಿಗೆ ಪ್ರಾಪ್ತಿ ಆಗ್ತಾವ ಅಂತ ಹೇಳ್ತಾರ. ಜಾಗೃತ ಅವಸ್ಥೆಯೊಳಗೆ ಸಂಚಾರ ಮಾಡುವಾಗ ಹೇಳ್ತಾರ, ವರಭಕುತಿ ಕ್ಷುದೆ ಕೋಪ ದುರಿತ ಲೀಲಾಗಮನ ಸುರತ ಧನದಾನಗಳು ಪೂರ್ವೆ ಎಂದು ಶ್ರುತಿ ಇರಲು ಎಂಟು ದಳದ ಗತಿಯಕ್ಕೂ. ಜಾಗೃತ ಅವಸ್ಥೆಯೊಳಗ 8 ದಳಗಳಲ್ಲಿ ಸಂಚಾರ ಮಾಡ್ತಿರ್ತಾನ. ಹಿಂದ ಈಶ್ವರ ಇರ್ತಾನ, ಪರಮಾತ್ಮ ಇರ್ತಾನ. ಅವನ ಜೊತೆ ಕರ್ಮದ ಒಂದು ಪ್ರೇರಣೆಯಿಂದ ಸಂಚಾರ ಮಾಡ್ತಿರ್ತಾನ. ಪ್ರಾರಬ್ಧ ಕರ್ಮದ ಪ್ರೇರಣೆಯಿಂದ ಸಂಚಾರ ಮಾಡ್ತಾನ. ರಥ ಯಾವ ಅಂದ್ರೆ ಮನಸ್ಸೇ ರಥ ಆಗಿದ, ಮನಸ್ಸನ್ನು ಉಪಾಧಿ ಮಾಡ್ಕೊಂಡು ಸಂಚಾರ ಮಾಡ್ತಾನ. ಹಂಗಾರ ಪೂರ್ವಕ್ಕೆ ಬಂದ್ರ, ಪೂರ್ವದಿಂದ ಸ್ಟಾರ್ಟ್ ಮಾಡಿದ್ರ ಪೂರ್ವದಳ ಅನ್ನುವಂಥದ್ದು ಶ್ವೇತವರ್ಣವಾಗಿರುತ್ತದೆ. ಪೂರ್ವದಳ ಶ್ವೇತವರ್ಣ ಅಂದ್ರೆ ಬಿಳಿ ಬಣ್ಣದ್ದಿರ್ತದೆ. ಪೂರ್ವದಳದಲ್ಲಿ ಇದ್ದ ಅಂದ್ರ ಆ ಜೀವನಿಗೆ ವರಭಕ್ತಿ ಅನ್ನುವಂಥದ್ದು ಮನಸ್ಸಿನಲ್ಲಿ ಮೂಡ್ತದೆ ಮತ್ತು ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತದೆ. ಅವನ ಮನಸ್ಸ ನಾನು ಧರ್ಮಾಚರಣೆ ಮಾಡ್ಬೇಕು, ಭಕ್ತಿ ಅಂದ್ರೆ ವರಭಕ್ತಿ, ಪರಮಾತ್ಮನ ಭಕ್ತಿ ಮಾಡ್ಬೇಕು, ಗುರುಗಳ ಭಕ್ತಿ ಮಾಡ್ಬೇಕು. ಇಲ್ಲಿ ಭಕ್ತಿ ಭಾವ ಮತ್ತು ಧರ್ಮಾಚರಣೆ ಭಾವ ಅವನ ಮನಸ್ಸಿನಲ್ಲಿ ಮೂಡಿ ಬರ್ತದೆ. ಇವ ಎಲ್ಲೇ ಪೂರ್ವ ದಳದಲ್ಲಿ ಇದ್ದಾಗ ಮತ್ತ ಅಲ್ಲೇ ನಿಂತ್ಕೊಡಂಗಿಲ್ಲಲ್ಲ, ಅದು ಕರ್ಮ ಭೋಗ ಕೊಡ್ಬೇಕಲ್ಲ. ಆವಾಗ ಮತ್ತ ಸಂಚ ದೂಡ್ತದ ಮುಂದಿನ ದಳಕ್ಕ ಎಲ್ಲಿ ಬರ್ತಾನ ಹೊಳ್ಳಿವ ಆಗ್ನೇಯ ದಿಕ್ಕಿಗೆ ಬರ್ತಾನ. ಏನ್ರಿ ಆಗ್ನೇಯ ಹಿಂಗ್ ಬರ್ತಾನ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಇರೋದಿಲ್ಲ ಏನ್ರಿ, ಗಡಿಯಾರ ಹೆಂಗ್ ತಿರುಗ್ತದ. ನೀವು ಮುಸುಲ್ರು ಹೋದ್ರ ನಮ್ ಉಲ್ಟಾ ಹೊಡಿತಾರ ಅವ್ರು. ಹಂಗ್ರಿ ನಾವ್ ಹಿಂಗ್ ಸುತ್ತೇವೆ, ಅವ್ರು ಹಿಂಗ್ ಸುತ್ತವೆ. ಇದರ ರೌಂಡ್ ಕರ ಅಂತ ಎಲ್ಲದ್ರಾಗೂ ಉಲ್ಟಾ ಅವ್ರ. ನಾವ್ ಈ ಕಡೆ ಓದಿರ ಅವ್ರ ಆ ಕಡೆ ಓದೋದು. ನಾವ್ ಹೆಣ ಅದು ಜಳಕ ಮಾಡಿ ಅದನ್ನ ಏನ್ ಮಾಡ್ತೇವಿ, ಸಂಸ್ಕಾರ ಕೊಟ್ಟ ಮೇಲೆ ಜಳಕ ಮಾಡ್ತೇವಿ. ಅವ್ರು ಜಳಕ ಮಾಡಿ ಅವ್ನ ಹೆಣ ಮುಟ್ತಾವ. ಏನ್ ಮಾಡ್ತೀರಿ, ಎಲ್ಲಾ ಉಲ್ಟಾ ಪಲ್ಟಿ ಅವ್ರದ. ಏನ್ರಿ ಈಗ ಇವ್ನು ಹಿಂಗ್ ಬರ್ತದ. ಈಗ ಪೂರ್ವದೊಳಕ್ ಹೋದ, ಇನ್ನು ಆಗ್ನೇಯ ದಿಕ್ಕಿಗೆ ಬಂದ. ಆಗ್ನೇಯ ದಿಕ್ಕಿಗೆ ಬಂದಾಗ ಏನಾಗ್ತದ, ಏನು ಆಗ್ನೇಯ ದಿಕ್ಕಿಗೆ ಬಂದ ಅಂದ್ರ ಅಲ್ಲಿ ಆಗ್ನೇಯ ದಿಕ್ಕಿನ ದಳ ರಕ್ತವರ್ಣದ ಇರ್ತದ. ರಕ್ತವರ್ಣದ ಕೆಂಪು ಬಣ್ಣ ರಕ್ತವರ್ಣದ ಇರ್ತದ. ಅಲ್ಲಿ ಆಗ್ನೇಯ ದಿಕ್ಕಿಗೆ ಬಂದ ಅಂದ್ರ ಆ ದಳದಲ್ಲಿ ಇದ್ನಂದ್ರ ಅವನಿಗೆ ನಿದ್ರೆ ಮತ್ತು ಆಲಸ್ಯ ಭಾವ ಮೂಡ್ತದೆ. ನಿದ್ರೆಯೊಳಗೆ ನಿದ್ರೆ ಬರಾಕತ್ತು, ಆಲಸ್ಯ ಭಾವ ಇತ್ತು, ಮೈ ಮುರಿತಿದ್ದಂದ್ರೆ ಆ ಜೀವ ಅಲ್ಲಿ ಕುಂತಾನೆ ಆ ದಳದಾಗ ಅಂತ. ಅದು ಶಾಶ್ವತ ಆಗಿರಂಗಿಲ್ಲ. ಅದಾದ್ಮೇಲೆ ಮುಂದೆ ಏನಾಕೈತಿ, ದಕ್ಷಿಣ ದಿಕ್ಕಿಗೆ ಬರ್ತಾನ. ದಕ್ಷಿಣ ದಿಕ್ಕಿಗೆ ಬಂದ ಅಂದ್ರ ಅಲ್ಲಿ ದಳ ಕಪ್ಪು ವರ್ಣದ, ಅಂದ್ರೆ ಕಪ್ಪು ವರ್ಣ ದಳ. ಇವೆಲ್ಲಾ ಅದಾವ ಅಂತ ನೀವ್ ನೋಡ್ರಿ, ಬಣ್ಣ ಗಿಣ್ಣ ಬಳಿಯಾಕ ನೋಡ್ಯಾಕ ಹೋಗುದ್ರಿ. ಮತ್ತ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಕಲಾಸ ಆಗಿದ್ರಿ. ಮತ್ತ ಇಲ್ಲೇ ಹೃದಯ ಕಮಲ ಅಂತ ಹೇಳಕ್ ಹೋಗ್ಯಾರ ಅವ್ರು, ಹೊಂಟಾರ ಅವ್ರು ರೂಪಕ ಮಾಡಿ ಹೇಳ್ಯಾರ. ಏನ್ರಿ
ಅಲ್ಲಿ ಏನ್ರ ಈಗ ಐತೆ ಅಂತ ಆಪರೇಷನ್ ಮಾಡಿಸ್ಕೊಂಡು ನೀವು ನಮ್ಕಿಂತ ಹುಷಾರಿ ಆಗಿರ್ತೀರಿ ತಗೋರಿ ನೀವು. ಏನೇ ಸ್ವಾಮಿಗೇನ ಆಪರೇಷನ್ ಮಾಡಿ ಕಳ್ಸಾರ ಅದಿರಿ ನೀವು. ಏನ್ ಮಾಡ್ತೀವಿ ಇರ್ಲಿ. ಏನ್ ದಕ್ಷಿಣ ದಿಕ್ಕಿಗೆ ಬಂದ್ರೆ ಕಪ್ಪು ಬಣ್ಣದ ವರ್ಣದ ದಳದ್ದು. ಇನ್ನು ಅಲ್ಲಿ ಬಂದಾಗ ದಕ್ಷಿಣ ದಿಕ್ಕಿಗೆ ಬಂದಾಗ ದಳ ಕಪ್ಪು ಬಣ್ಣದ ಇರ್ತದ. ಅಲ್ಲಿ ಆ ದಳಕ್ಕೆ ಬಂದ ಅಂದ್ರ ಆ ಒಂದು ಜೀವನಿಗೆ ಕೋಪ ಮತ್ತು ದ್ವೇಷ ಎರಡೂ ಉತ್ಪತ್ತಿ. ಕೋಪ ದ್ವೇಷ ಅನ್ನುವಂಥದ್ದು ಎರಡು ಆ ಭಾವನೆಗಳು ಬರ್ತಾವ. ಇನ್ನು ಅಲ್ಲಿನೂ ಇದರಿಂದ ಮುಂದೆ ಹೋಗ್ತಾನವ, ಹಿಂಗ ಸಂಚಾರ ಮಾಡ್ತಿರ್ತಾನ. ಈಗ ಗಾಣಕ್ಕ ಎತ್ತಿನ ಕಟ್ಟಿರ್ತಾರ ಅಂದ್ರ ನಿಂತು ಕೊಡದಿಲ್ಲ ಅವ ಗಾಣದವ ಹಿಂದ ಎತ್ತು ಕಟ್ಟಿ ಗಾಣ ಹೊಡಿತಿದ್ರ ಅಂತಾರಲ್ಲ, ಅದಕ್ಕ ನಿಂತು ತಂದ್ರ ಬಾರ್ಕೋಲ್ ಹೊಡ್ತಾ ಕೈಯಾಗ ಎಗ ಮೇಲೆ ಬಾರ್ಕೋಲ್ ಇರ್ತತಿ, ಹೊಡಿತಾನ ಅದಕ್ಕ. ಪಾಪ ಅದು ತಿರುಗತತಿ. ಈ ಜೀವನ್ ಎಲ್ಲಿ ನಿಂದ್ರಿಸಿ ಹೊಡ್ದು ಕರ್ಮ ಒಂದಿಟ್ ಹೊತ್ತು ನಿಂದ್ರು ತಡಿ ಅಂತತಿ ಅಂದ್ರನು ಕೂಡ ದೂಡ್ತಿರ್ತದ. ಕರ್ಮಕ್ಕ ಅನುಸಾರವಾಗಿ ತಿರುಗಿ ಆಡ್ತಿರ್ತಾವ. ಅದಕ್ಕ ಇನ್ನ ದಕ್ಷಿಣ ದಿಕ್ಕಿ. ಇನ್ನು ನೈಋತ್ಯ ದಿಕ್ಕಿಗೆ ಬಂದ್ರ, ನೈಋತ್ಯ ದಿಕ್ಕಿ ಮೂಲಿಗೆ ಇರ್ತತಲ್ಲ, ಅಲ್ಲಿ ಬಂದ್ರೆ ಅಲ್ಲಿ ದಳದ ಬಣ್ಣ ನೀಲವರ್ಣವಾಗಿ. ಅದು ಏನ್ ದಳ ಐತಲ್ಲ, ಅದು ದಳ ಕಮಲದ ನೀಲವರ್ಣ ಇರ್ತದ. ಅಲ್ಲಿ ಆ ದಿಕ್ಕಿಗೆ ಬಂದಾಗ ಇವನಿಗೆ ಯಾವ ಭಾವನೆ ಬರ್ತದಂದ್ರೆ ಜೀವನಿಗೆ ಅವನು ಪಾಪ ಕರ್ಮದಲ್ಲಿ ಪ್ರವೃತ್ತಿ ಆಗ್ಬೇಕಂತ ಅನಿಸ್ತದೆ. ಪಾಪ ಕರ್ಮ ಮಾಡ್ತಾನ. ಮತ್ತೇನ್ ಮಾಡ್ತಾನ? ಹಿಂಸಾ ಮಾಡ್ತಾನ. ಹಿಂಸೆ ಮತ್ತು ಪಾಪ ಕರ್ಮ ಇವುಗಳಲ್ಲಿ ಪ್ರವೃತ್ತಿ ಆಗ್ತಾವ. ಈ ಭಾವನೆಗಳು ಮೂಡ್ತಾವ. ಅದಕ್ಕ ಈ ರೀತಿಯಾಗಿ ಪಾಪ ಕರ್ಮ ಮತ್ತು ಹಿಂಸೆ ಇವು ಜೀವನಿಗೆ. ಇನ್ನು ಪಶ್ಚಿಮ ದಿಕ್ಕಿಗೆ ಬಂದ ಅಂದ್ರ ಆ ದಳದ ವರ್ಣ ಯಾವ್ದಪ್ಪ ಅಂದ್ರ ಸ್ಫಟಿಕ ವರ್ಣ. ಸ್ಫಟಿಕ ಅಂದ್ರೆ ಶುಭ್ರವಾಗಿರ್ತದಲ್ಲ, ಅದು ಸ್ಫಟಿಕ ವರ್ಣ ಅಂತ. ಮತ್ತ ಅಲ್ಲಿ ಬಂದಾಗ ಏನ್ ಭಾವನೆಗಳು ಉತ್ಪತ್ತಿ ಆಕತಿ, ಎದ್ರೊಳಗ ಪ್ರವೃತ್ತಿ ಆಕಂದ್ರ ಕ್ರೀಡಾ ಲೀಲೆಯಲ್ಲಿ ಅಂದ್ರ ಆಟ ಪಾಠಗಳಲ್ಲಿ. ಏನ್ರಿ ಯಾವ್ದಾದ್ರು ಒಂದು ಆಟ ಆಡ್ಬೇಕಂತಾನ, ಈ ಬಾಳ ತಪ್ಪ ನಡಿಲಿ ಇಲ್ಲಿ ಸ್ವಲ್ಪ ಹಂಗ ಸುಮ್ನೆ ಕ್ರಿಕೆಟ್ ಆಡಿ ಬರೋಣ ಅಂತ. ಹೌದಿಲ್ಲ? ಯಾವ್ದಾರ ವಾಲಿಬಾಲ್ ಅಥವಾ ಕ್ರಿಕೆಟ್ ಆಡೋಣ, ಹೋಗು ನಡಿಯಪ್ಪ ಅಂತ. ನೀವ್ ಹಿಂಗ ಅಂತೀರಿ, ಸಾಧುಗಳು ಏನ್ ಮಾಡ್ಬೇಕವು? ಎಲ್ಲಾ ಪ್ರತಿಬಂಧಕ ಅದಾವ ಅವಕ್ಕ. ಇಲ್ರಿ ಆಡ್ಬಹುದು. ಅವ್ರು ಶಿವಪುತ್ರಪ್ಪ ಅಜ್ಜಾರ್ ಮನಿ ದೇಹ ಬಿಟ್ಟವ್ರು ಹೇಗೆ ವಾಲಿಬಾಲ್ ಬಾರಿ ಆಡ್ತಿದ್ರಂತವ್ರ. ಬಾರಿ ಇವ್ರಿಗೆ ಗೊತ್ತದ ನೋಡವ್ರ. ವಾಲಿಬಾಲು ಕ್ರಿಕೆಟ್ ಎಲ್ಲಾ ಆಡ್ತಿದ್ರಂತ. ಅದಕ್ಕ ಅದ ಅಲ್ಲ, ಅದು ಜೀವನದ ಸಾಮಾನ್ಯ ಒಂದು ಅಜ್ಞಾನಿ ಜೀವನ ವಿಚಾರ ಹೇಳಕತ್ತ. ಆದ್ರ ಒಬ್ಬ ಜ್ಞಾನಿ ಇದ್ದ, ಸಾತ್ವಿಕ ಹೃದಯ ಮಾಡ್ಕೊಂಡಿದ್ದ ಜ್ಞಾನಿ ಇದ್ದ ಅಂದ್ರೆ ಇವೆಲ್ಲ ಭಾವನೆಗಳು ಬಂದ್ ಹೋಗ್ಬಹುದು, ಆದ್ರ ಅದ್ರ ಪ್ರವೃತ್ತಿ ಆಗುದು ಅಂದ್ರೆ ಸುಮ್ಮನೆ ಹಾದು ಹೋಗ್ತಿರ್ಬೇಕು. ಆ ಭಾವನೆಗಳು ಬಂದು ಹಾದು ಹೋಗ್ತಿರ್ಬೇಕು. ಆದ್ರ ಅಜ್ಞಾನಿ ಜೀವ ತಿಳ್ಕೊಳ್ಳಾರ್ದವ ಮತ್ತೆ ಇವನಕ್ಕ ಇದ್ರಾಗ ಪ್ರವೃತ್ತಿ ಆಗ್ತದೆ, ಕ್ರೀಡಾ ಮತ್ತು ಲೀಲೆಯಲ್ಲಿ. ಇನ್ನು ವಾಯುವ್ಯ ದಿಕ್ಕಿಗೆ ಬಂದ್ರ, ವಾಯುವ್ಯ ದಿಕ್ಕಿ ಅಂದ್ರೆ ಪಾಕಿಸ್ತಾನ. ಏನ್ರಿ ಪಾಕಿಸ್ತಾನಕ್ಕೆ ಹೋದ್ನಂದ್ರ ವಾಯುವ್ಯ, ಅಲ್ಲಿ ಯಾವ ಬಣ್ಣದ ದಳದ್ದು ವಾಯುವ್ಯ ದಿಕ್ಕಿಗೆ ಹೋದಂದ್ರ ಅಲ್ಲಿ ದಳದ ಮಾಣಿಕ್ಯ ವರ್ಣ ಅಂತ. ಮಾಣಿಕ್ಯ ವರ್ಣ ಅಲ್ಲಿ ಏನಂತಾನ, ಗಮನ ಚಲನ ಮತ್ತು ವೈರಾಗ್ಯ. ಅವಂತಾನ ಅಲ್ಲಿ ಸ್ವಲ್ಪ ಅಡ್ಡಾಡ್ತಾ ಇರ್ಬೇಕು, ಓಡಾಡ್ಬೇಕು ಅಂತಾನ. ಕೆಲವು ಟೈಮ್ದಾಗ ಅವ್ನ ವೈರಾಗ್ಯದ ಒಂದು ಭಾವನೆ ಬರ್ತದೆ ಅಂತ ಹೇಳಿ. ಇನ್ನು ಉತ್ತರ ದಿಕ್ಕಿಗೆ ಬಂದ ಅಂದ್ರ ಪೀತವರ್ಣ. ಪೀತ ಅಂದ್ರೆ ಹಳದಿದು. ಏನ್ರಿ ಪೀತವರ್ಣ ಹಳದಿದು. ಅಲ್ಲಿ ಉತ್ತರ ದಿಕ್ಕಿಗೆ ಬಂದ್ರ ಶರೀರಾದಿಗಳ ಅಲಂಕಾರದಲ್ಲಿ ಪ್ರವೃತ್ತಿ ಆಗ್ತದೆ, ಗ್ರಾಮ್ಯ ಸುಖವನ್ನು ಪಡೆಯುವುದರಲ್ಲಿ ಪ್ರವೃತ್ತಿ ಆಗ್ತದೆ. ಆ ಒಂದು ಭಾವ ಬರ್ತದ ಏನ್ ಶರೀರಾದಿಗಳ ಅಲಂಕಾರ ಶೃಂಗಾರ ಮೊದಲಾದಗಳಲ್ಲಿ. ಇನ್ನು ಈಶಾನ್ಯ ದಿಕ್ಕಿಗೆ ಬಂದ ಅಂದ್ರ, ಇಲ್ಲಿ ಮೂಲಿಗೆ ಐತಲ್ಲ, ಈಶಾನ್ಯ ದಿಕ್ಕಿಗೆ ಬಂದ್ರ ಅಲ್ಲಿ ವೈಡೂರ್ಯ ವರ್ಣದ ದಳದ ಬಣ್ಣ ವೈಡೂರ್ಯ ವರ್ಣದ. ಅಲ್ಲಿ ಅವಾಗ ಈಶಾನ್ಯ ದಿಕ್ಕಿಗೆ ಬಂದಾಗ ಅವನಲ್ಲಿ ಜೀವನಲ್ಲಿ ಕರುಣಾ ಅನ್ನೋದು ಉತ್ಪತ್ತಿ ಆಗ್ತದೆ. ಕರುಣಾ ಭಾವ ಬರ್ತದೆ. ಮತ್ತ ಸ್ವಲ್ಪ ಏನಾದ್ರು ದಾನ ಧರ್ಮ ಮಾಡ್ಬೇಕಪ್ಪ ಇತ್ತಂದ್ರೆ ಏನಾದ್ರು ಕೊಡ್ಬೇಕಪ್ಪ, ನೀವು ರೊಕ್ಕರ ಆಗ್ಲಿ ಬಟ್ಟೆರ ಆಗ್ಲಿ ಒಂದು ಭಾವ ಬರ್ತದಲ್ಲ, ಕೊಟ್ಟು ಬಿಡೋಣ ಬಿಡಪ್ಪ ಅನ್ನಂಗ ಅನ್ಸಲ್ಲ.
ಅದು ದಾನ ಧರ್ಮಾದಿ ಭಾವನೆ ಬರ್ತದ. ಅದಕ್ಕೆ ಆಯಾ ದಳದಲ್ಲಿ ಬಂದಾಗ ಈ ಗುಣಗಳು ಇದಾಕಾವ, ಸ್ವಲ್ಪ ಅವು ಪ್ರಭಾವ ಬೀರ್ತಾವ ಅಂತ. ಹಂಗ ಈ ಜಾಗೃತ ಅವಸ್ಥೆಯೊಳಗೆ ಹಿಂಗ್ ಸಂಚಾರ ಮಾಡುವಾಗ ಜೀವನಿಗೆ ಈ ಭಾವನೆಗಳು ಬರ್ತಾವ. ಆ 8 ದಳಗಳಲ್ಲಿ ಜಾಗೃತ ಅವಸ್ಥೆಯೊಳಗೆ ಸಂಚಾರ ಮಾಡ್ತಿರ್ತಾನ. ಸಂಚಾರ ಇನ್ನು ಸ್ವಪ್ನಾವಸ್ಥೆ ಬಂತಂದ್ರ ಎಲ್ಲಿ ಹೋಗ್ತಾನವ? ದಳ ಬಿಟ್ಟು ಕೇಸರಕ್ ಬರ್ತಾನ ಜೀವ. ಕೇಸರ ಅಂದ್ರ ಒಳಗ ಒಂದು ಕಡ್ಡಿ ಟೈಪ್ ಇರ್ತಾವ ನೋಡ್ರಿ, ಕೇಸರಕ್ ಬರ್ತಾನ. ಅಲ್ಲಿ ಏನು ಉತ್ಪತ್ತಿ ಆಗ್ತತಿ, ಯಾವ ಭಾವ ಏನು ಅನ್ನೋ ವಿಷಯವನ್ನ ನಾಳೆ ನೋಡ್ತೀನಿ. पूर्णमादाय पूर्णमेवावशिष्यते। ओम शांति शांति शांति।